ತಾನಾದುಕೊಂಡ ಜನರನ್ನು ನಿಶ್ಚಯವಾಗಿ ಆಶೀರ್ವದಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವನ್ನು ಕರ್ತನು ತಮ್ಮ ಮೇಲೂ ತಮ್ಮ ಕುಟುಂಬದ ಮೇಲೆ ಹೆಚ್ಚಾಗಿ ಸುರಿಸಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 27ನೇ ಅಧ್ಯಾಯ 27ರಿಂದ 29 ವಚನಗಳು. ಆದಿಕಾಂಡ 27, 27ರಿಂದ 29. ಅವನ ಹತ್ತಿರ ಬಂದು ಅವನಿಗೆ ಮುದ್ದಿಟ್ಟನು. ಇಸಾಕನು ಅವನ ವಸ್ತ್ರಗಳ ವಾಸನೆಯನ್ನು ನೋಡಿದಾಗ ಅವನನ್ನು ಆಶೀರ್ವದಿಸಿ, ಆಹಾ, ನನ್ನ ಮಗನ ಸುವಾಸನೆಯು ಯೆಹೋವನ ಆಶೀರ್ವದಿಸಿದ ಹೊಲದ ಸುವಾಸನೆಯಂತಿರುವುದು. ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲು. ಪರಜನಗಳು ನಿನ್ನನ್ನು ಸೇವಿಸಲಿ, ಪರ ಕುಲಗಳು ನಿನಗೆ ಅಡ್ಡ ಬೀಳಲಿ. ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನು ದೊರೆಯಾಗು. ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ. ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವೂ ಉಂಟಾಗಲಿ ಅಂದನು. ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಾಕ್ಯಗಳನ್ನು ವಿವರಿಸಲಿ. ನಾವು ಈಗ ಓದಿ ಕೇಳಿದಂಥ ಈ ವಾಕ್ಯದ ಭಾಗ ಇದೊಂದು ಬಹಳ ಪ್ರಸಿದ್ಧವಾದ ಒಂದು ಘಟನೆ. ವೃದ್ಧಾಪ್ಯದಲ್ಲಿ ಇಸಾಕನು ತನ್ನ ಮಗನನ್ನು ಆಶೀರ್ವದಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. ಹಾಗಾಗಿ ತನ್ನ ಹಿರಿಮಗನನ್ನು ಕರೆದು ಅವನಿಗೆ ಬೇಟೆ ಮಾಂಸದಿಂದ ಅಡುಗೆಯನ್ನು ತಯಾರಿಸಿಕೊಂಡು ಬರಲಿಕ್ಕೂ ಹೀಗೆ ಆತನು ಬಂದ ಮೇಲೆ ಅವನನ್ನು ಆಶೀರ್ವದಿಸಿದಾಗಿ ಆತನು ಹೇಳ್ತಾನೆ. ಈ ಮಾತನ್ನು ತಾಯಿ ಕೇಳಿ ತನ್ನ ಹಿರಿ ಮಗನ ಸ್ವಭಾವದಲ್ಲಿದ್ದಂಥ ಏರುಪೇರುಗಳ ನಿಮಿತ್ತ ತಂದೆ ಆಶೀರ್ವಾದ ಮಗನಿಗೆ ಹೋಗದೆ ಎಲ್ಲ ವಿಧದಲ್ಲೂ ತಂದೆ ತಾಯಿಗಳಿಗೆ ಒಳಗಾಗಿ ಜೀವಿಸುತ್ತಿದ್ದಂಥ ಕಿರಿಮಗನ ಮೇಲೆ ಈ ಆಶೀರ್ವಾದ ಬರಬೇಕೆಂಬುದಾಗಿ ತಾಯಿ ಪ್ರಯತ್ನಿಸ್ತಾಳೆ. ಹಿರಿಮಗನು ಬಹಳ ರೋಮವುಳ್ಳವನು, ಆದರೆ ಕಿರಿಮಗನು ನುಣುಪು ಚರ್ಮದವನು. ಹಾಗಾಗಿ ತಾಯಿ ಈಗ ಹಲವಾರು ವಿಧದಲ್ಲಿ ತನ್ನ ಕಿರಿಮಗನಿಗೆ ಹಿರಿಯ ಮಗನ ವಸ್ತ್ರವನ್ನು ಹಾಕಿ ಅವನ ಕೈಗಳು, ಅವನ ಚರ್ಮವು ರೋಮವುಳ್ಳದಾಗಿ ಕಾಣುವಂತೆ ಒಂದು ಚರ್ಮದ ತುಪ್ಪಟ್ಟವನ್ನು ಆತನಿಗೆ ಹೊದಿಸಿ, ಒಟ್ಟಾರೆ ಈತನು ತನ್ನ ತಂದೆಯನ್ನು ಸಮೀಪಿಸಿದಾಗ ಹಿರಿಮಗನ ಒಂದು ಭಾವ ಕಾಣುವ ಹಾಗೆ ಆಕೆ ಮಗನನ್ನು ಸಿದ್ಧಪಡಿಸ್ತಾಳೆ. ಮತ್ತು ತಂದೆಗೆ ಇಷ್ಟವಾದ ಒಂದು ಭಕ್ಷ್ಯವನ್ನು ತನ್ನ ಮನೆಯಲ್ಲಿ ತಯಾರಿಸಿ ಮಗನ ಮುಖಾಂತರ ಕಳಿಸ್ತಾಳೆ. ಕಣ್ಣು ಕಾಣದ ತಂದೆಗೆ ಇಸಾಕನಿಗೆ ಸ್ವರವು ಯಾಕೋಬನದಾಗಿ ಕಂಡರೂ ಈಗ ಆತನು ಅದನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಹತ್ತಿರ ಕರೆದು ತಬ್ಬಿಕೊಂಡು ಮುತ್ತಿಡುವಾಗ ಹಿರಿಮಗನ ವಸ್ತ್ರದ ವಾಸನೆಯನ್ನು ಆತನು ಗುರುತಿಸ್ತಾನೆ. ಆದರೆ ತಂದೆ ಮಿಕ್ಕ ಯಾವ ಸಂಗತಿಗಳನ್ನ ಆತನು ಲೆಕ್ಕಿಸದೆ, ಒಂದು ವೇಳೆ ದೇವರಾತ್ಮನ ಕಾರ್ಯಗಳು, ಆತನು ತಡ ಮಾಡದೆ ಮಗನನ್ನು ಆಶೀರ್ವದಿಸ್ತಾನೆ. ಆತನು ಆಶೀರ್ವಾದ ನುಡಿಯುವಾಗ ಆತನು ಹೀಗೆ ಹೇಳ್ತಾನೆ, ಆಹಾ, ನನ್ನ ಮಗನ ಸುವಾಸನೆಯು ಯೆಹೋವನ ಆಶೀರ್ವದಿಸಿದ ಹೊಲದ ಸುವಾಸನೆ ಅಂತಿರುವುದು. ಇಲ್ಲಿ ಒಬ್ಬ ವ್ಯಕ್ತಿಗೆ ನುಡಿದದ್ದು ಅಥವಾ ಒಂದು ದೇಶಕ್ಕೆ ನುಡಿದದ್ದು, ಇಂಥ ಹಲವು ಪ್ರಶ್ನೆಗಳೊಂದಿಗೆ ನಾವು ಓದಬೇಕಾಗ್ತದೆ. ಈ ಯಾಕೋಬನೇ ಮುಂದೆ ಇಸ್ರೇಲ್ ಆಗಿಯೂ ಅವನ 12 ಮಕ್ಕಳಿಂದ ಉಂಟಾದ ಸಂತತಿಯೇ ಮುಂದೆ ಇಸ್ರೇಲ್ ದೇಶವಾಗಿಯೂ ಅದು ಆಗುವುದರಿಂದ, ಇಂಥ ಸಂಗತಿಗಳು ಸಂಭವಿಸುವುದರಿಂದ ಇಲ್ಲಿ ಈಗ ಯಾಕೋಬನ ಮೇಲೆ ಬರುವಂಥ ಆಶೀರ್ವಾದವೆಲ್ಲವೂ ಮುಂದೆ ಅದು ಇಡೀ ಇಸ್ರೇಲ್ ದೇಶದ ಮೇಲೆ. ಒಂದು ಕಡೆ ನಿಜವಾಗಲೂ ರಕ್ತ ಸಂಬಂಧದಲ್ಲಿ ಇಸ್ರೇಲ್ ದೇಶ ಒಂದಾದರೆ, ಇನ್ನೊಂದು ಕಡೆ ದೇವರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರನ್ನು, ಅವರನ್ನು ಸಹ ಇಸ್ರೇಲರು ದೇವ ಜನರೆಂಬುದಾಗಿ ಆತನು ಕರೆಯುವುದರಿಂದ ಅವರಿಗೂ ಈ ಆಶೀರ್ವಾದಗಳು ಸ್ವಂತವೇ. ದೇವರು ಇಲ್ಲಿ ಇಸಾಕನು ಆ ಮಗನ ಮೇಲಿನ ಆ ಒಂದು ವಾಸನೆಯನ್ನು ಗುರುತಿಸುವಾಗ ಆತನು ಅದನ್ನು ದೇವರು ಆಶೀರ್ವದಿಸಿದ ಹೊಲದ ವಾಸನೆ ಏನು ಹಾಗೆ ಇದೆ ಎಂಬುದಾಗಿ ಆತನು ಹೇಳ್ತಾನೆ, ದೇವರು ನಿನಗೆ ಆಕಾಶದ ಮಂಜನ್ನು, ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು, ದ್ರಾಕ್ಷಾರಸವನ್ನು ಹೇಳುವಾಗಿ ಅನುಗ್ರಹಿಸಲಿ. ನಮ್ಮಲ್ಲಿ ಅನೇಕರು ಹೊಲಗದ್ದೆಗಳು ಉಳ್ಳವರಿದ್ದೇವೆ. ಈ ಆಶೀರ್ವಾದಗಳನ್ನ ನಾವು ಬೇಡಲಿಕ್ಕಾಗ್ತದೆ. ಹೇಗಂತೆ ಆಕಾಶದ ಮಂಜನ್ನು ದೇವರು ಸುರಿಸಲಿ ಅಂತೆ, ನಂತರ ಸಾರವುಳ್ಳ ಭೂಮಿಯನ್ನು ದೇವರು ಅನುಗ್ರಹಿಸಲಿ ಅಂತೆ, ದವಸ ಧಾನ್ಯಗಳನ್ನ ಮತ್ತು ದ್ರಾಕ್ಷಾರಸವನ್ನು ಹೇಳುವಾಗಿ ಅನುಗ್ರಹಿಸಲಿ ಎಂಬುದಾಗಿ ಹೇಳ್ತಾನೆ. ಕೊರತಿಲ್ಲದಂಥ ಸಮೃದ್ಧಿಕರವಾದ ಒಂದು ಜೀವನ. 29ನೇ ವಚನದಲ್ಲಿರುವ ಆಶೀರ್ವಾದಗಳು ಬಹಳ ವಿಶೇಷ. ಅಲ್ಲಿ ಹೇಳ್ತಾನೆ, ಪರಜನಗಳು ನಿನ್ನನ್ನು ಸೇವಿಸಲಿ, ಪರಕುಲಗಳು ನಿನಗೆ ಅಡ್ಡ ಬೀಳಲಿ. ಈಗಿನ ಇಸ್ರೇಲನ್ನು ಗಮನಿಸಿದ್ರೆ ನಮಗೆ ಅದು ಅರ್ಥವಾಗ್ತದೆ. ಹೇಗೆ
ದೊಡ್ಡ ದೊಡ್ಡ ದೇಶಗಳು, ಸಣ್ಣ ದೇಶಗಳು ಇಸ್ರೇಲಿಗೆ ಹೇಗೆ ಬೆಂಬಲವಾಗಿ ನಿಂತಿವೆ, ಅವರಿಂದ ನಮಗೆ ಹೇಗೆ ಅವರ ತಂತ್ರಜ್ಞಾನಗಳು, ಅವರಲ್ಲಿರುವಂಥ ಸಮೃದ್ಧಿಗಳು ಅದು ನಮಗೆ ಆಶ್ರಯ, ನಮಗದು ಆಶೀರ್ವಾದವಾಗಲೆಂಬುದಾಗಿ ಬಯಸುವಂಥ ದೇಶಗಳು ಅದೆಷ್ಟು, ಅವರಿಗೆ ವ್ಯಾಪಾರ ಸಮೃದ್ಧಿ ಈಗ ಅದೆಷ್ಟು. ಅನೇಕ ದೇಶಗಳಿಗೆ ಅನೇಕ ತಂತ್ರಜ್ಞಾನಗಳನ್ನ ಮತ್ತು ತಮ್ಮ ಬೆಳೆಗಳನ್ನು, ತಮ್ಮ ಉತ್ಪನ್ನಗಳನ್ನು ಕೊಡುವುದರಲ್ಲಿ ಒಂದು ಅಗ್ರಪಥದಲ್ಲಿರುವಂಥ ಒಂದು ದೇಶವಾಗಿ ಇಸ್ರೇಲ್ ದೇಶ ಇಂದಿಗೂ ಇದೆ. ಅವರ ತಂತ್ರಜ್ಞಾನಗಳು, ಅವರ ಮಾದರಿಗಳು ನಮಗೆ ಬೇಕೆಂಬುದಾಗಿ ಅನೇಕ ದೇಶಗಳು ಈಗಲೂ ಮುಗಿಬಿದ್ದಿದೆ. ಈ ಮಾತುಗಳೆಲ್ಲವೂ ಸತ್ಯ. ನಂತರದಲ್ಲಿ ಬರ್ತದೆ, ನಿನ್ನ ಅಣ್ಣ ತಮ್ಮದರಲ್ಲಿ ನೀನು ದೊರೆಯಾಗು, ನಿನ್ನ ತಾಯಿಯ ಮಕ್ಕಳು ನಿನಗೆ ಅಡ್ಡ ಬೀಳಲಿ. ಎಂಥ ವಿಚಿತ್ರವಾದ ವಿಷಯಗಳು. ಇಸ್ರೇಲ್ ಅಕ್ಕಪಕ್ಕ ಅನೇಕ ಜನಾಂಗಗಳಿವೆ. ಇವರನ್ನು ಮೀರಿ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲಿ ಕೆಲವರು ಹೋರಾಡಿ ಈಗ ಎಲ್ಲವನ್ನ ಕೈಬಿಟ್ಟು ಅವರಿಗೆ ಅಡ್ಡಬಿದ್ದ ಸ್ಥಿತಿಯಲ್ಲಿ ಕೆಲವರಿದ್ದಾರೆ. ದೇವರಿಗೆ ಸ್ತೋತ್ರ. ಮತ್ತೊಂದು ಸಂಗತಿ, ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ ಉಂಟಾಗಲಿ. ವಿಶೇಷವಾಗಿ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಭಾಗದಲ್ಲಿ ಈ ಒಂದು ವಾಕ್ಯವನ್ನು ಅಕ್ಷರಶಃ ಅನೇಕರು ಕಂಡರು. ಆ ದಿನಗಳಲ್ಲಿ ಯಹೂದ್ಯರನ್ನು ಪೀಡಿಸಿದ ದೇಶಗಳು ಪಟ್ಟ ಬಾಧೆಗಳು ನಂತರದಲ್ಲಿ ಅಷ್ಟಿಷ್ಟಲ್ಲ. ಆ ದಿನಗಳಲ್ಲಿ ಯಹೂದ್ಯರಿಗೆ ಬೆಂಬಲವಾಗಿ ನಿಂತ ದೇಶಗಳು ಎಷ್ಟೋ ವಿಧದಲ್ಲಿ ಮುಂದೆ ದಶಕಗಳಲ್ಲಿ ಆಶೀರ್ವದಿಸಲ್ಪಡ್ತು. ಕಾರಣ ದೇವರು ಹೇಳಿದ್ದಾನೆ, ನಿನ್ನನ್ನು ಶಪಿಸುವವರಿಗೆ ಶಾಪವು, ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯಗಳನ್ನ ಕೇಳ್ತಿರುವಂಥ, ಓದ್ತಿರುವಂಥ ಕ್ರಿಸ್ತನಲ್ಲಿರುವಂಥ ನಿಮಗೂ ಈ ಆಶೀರ್ವಾದಗಳು ಅಷ್ಟೇ ಸ್ವಂತ. ನಮ್ಮ ದೇವರು ನಿಮಗಾಗಿ ಹೋರಾಡುವ ದೇವರು. ನಿಮಗೆ ಯಾರಾದರೂ ಶಾಪ ನುಡಿದರೆ ಅದು ಅವರ ಮೇಲೆ ಅವರು ಶಾಪ ಬರಮಾಡಿಕೊಳ್ಳುವವರು. ನಿಮ್ಮನ್ನು ಆಶೀರ್ವದಿಸುವವರು, ತಿರುಗಿ ಪ್ರತಿಯಾಗಿ ಆಶೀರ್ವಾದ ಪಡೆಯುವವರು. ದೇವರಿಗೆ ಸ್ತೋತ್ರ. ಹಾಗಾಗಿ ನಮಗೆ ಗೊತ್ತಾಗಲಿ, ದೇವರು ಯಾರನ್ನು ಆಶೀರ್ವದಿಸ್ತಾನೋ ಅವರನ್ನು ನಾವು ಆಶೀರ್ವದಿಸಬೇಕು. ಮತ್ತು ದೇವರು ನಮ್ಮನ್ನು ಇದೇ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ದೇವರು ನಮ್ಮ ಜೀವಿತಗಳಲ್ಲಿ ಇಂಥ ಅನುಭವಗಳನ್ನ ಅದನ್ನು ತರಲಿಕ್ಕಿದ್ದಾನೆ. ಹಾಗಾಗಿ ಧೈರ್ಯಗೊಳ್ಳ್ರಿ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಆ ಪವಿತ್ರಾತ್ಮ ಪ್ರೇರಿತನಾಗಿ ಮೂಲಪಿತೃವಾದ ಇಸಾಕನು ತನ್ನ ಮಗನಾದ ಯಾಕೋಬನನ್ನು ಆಶೀರ್ವದಿಸುವಾಗ ನಿರ್ದಿಷ್ಟ ಆಶೀರ್ವಾದಗಳೊಂದಿಗೆ, ಶ್ರೇಷ್ಠ ಆಶೀರ್ವಾದಗಳೊಂದಿಗೆ ಅವರು ಯಾಕೋಬನನ್ನು ಆಶೀರ್ವದಿಸುವಂತೆ ನೀನು ಮಾಡಿದಂಥ ದೇವರೇ ನಿನಗೆ ಸ್ತೋತ್ರ. ಯಾಕೋಬನ ಮೇಲೆ ಬಂದ ಆಶೀರ್ವಾದ, ಅದು ಇಸ್ರಾಯೇಲರ ಮೇಲೆ ಬಂದ ಆಶೀರ್ವಾದ, ಅವನ 12 ಕುಲಗಳ ಮೇಲೆ ಬಂದ ಆಶೀರ್ವಾದ, ಈ ದಿನಗಳಲ್ಲಿ ಕ್ರಿಸ್ತನಲ್ಲಿರುವಂಥ ನಿನ್ನ ಪ್ರಿಯ ಜನರ ಮೇಲೆ ಬಂದ ಆಶೀರ್ವಾದ. ಕರ್ತನೆ, ಈ ವಾಕ್ಯಗಳು ಅಕ್ಷರಶಃ ಚರಿತ್ರೆಯಲ್ಲಿ ಅನೇಕ ವಿಧದಲ್ಲಿ ನೆರವೇರಿರುವಲ್ಲಿ ಸ್ವಾಮಿ, ಇಂದಿಗೂ ನೆರವೇರುತ್ತಿರುವಲ್ಲಿ ನಾವು ನಿನ್ನ ಸ್ತುತಿಸ್ತೇವೆ. ಅಪ್ಪ, ಕ್ರಿಸ್ತನಲ್ಲಿರುವಂಥ ನಿನ್ನ ಜನರು ಈ ಆಶೀರ್ವಾದಗಳನ್ನು ಅನುಭವಿಸುವಂಥ ಮಹಾಕೃಪೆಯನ್ನು ಅನುಗ್ರಹಿಸು. ನಿಜವಾಗ್ಲೂ ಇಸ್ರಾಯೇಲ್ ದೇಶದವರು ಅವರು ಈ ಆಶೀರ್ವಾದದಲ್ಲಿ ಇನ್ನೂ ಎಷ್ಟು ಅಭಿವೃದ್ಧಿ ಆಗುವಂತೆ ನಾವು ಅವರನ್ನು ಆಶೀರ್ವದಿಸ್ತೇವೆ. ಅವರನ್ನು ಆಶೀರ್ವದಿಸುವುದರಿಂದ ನಮಗೂ ಆಶೀರ್ವಾದ ಎಂಬುದಾಗಿ ಹೇಳಿದೆಯಲ್ಲ, ನಿನಗೆ ಮಹಿಮೆ ಆಗಲಿ. ಕರ್ತನೆ, ಸಕಲ ವಿಧದಲ್ಲಿ ಅವರನ್ನು ಆಶೀರ್ವದಿಸಿ ಸಮೃದ್ಧನಾಗಿ ಮಾಡು. ಇದರಿಂದ ನಿನಗೆ ಎಷ್ಟೋ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.